ಜೊತೆಗೆ ನಮ್ಮ ಕಸ್ತೂರ್ಬಾ ಪ್ರಾಥಮಿಕ ಶಾಲೆಯಲ್ಲಿ ನಿರಂತರವಾಗಿ ಅತಿ ಹೆಚ್ಚು ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯನ್ನು ಮಾಡಿರ್ತಕ್ಕಂಥ ಜಿ ನಾಗರಾಜು ನಿವೃತ್ತಿ ಆಗಿರ್ತಕ್ಕಂಥದ್ದು, ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮ. ಗಜೇಂದ್ರನವರು ಭಾರತದ ಕೇಂದ್ರ ಸರ್ಕಾರದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಮಂತ್ರಿಗಳಾಗಿದ್ದರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ಈ ನೆಹರು ಕ್ಯಾಬಿನೆಟ್ನಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಮಂತ್ರಿ ಅನಿಸ್ಕೊಂಡಂಥವ್ರು. ಬಹಳ ಯಶಸ್ವಿಯಾಗಿ ಅವರು ವಹಿಸಿದಂಥ ಎಲ್ಲ ಕಾರ್ಯಗಳನ್ನು ಮಾಡಿಕೊಂಡಂಥವ್ರು. ಬಿಹಾರದಲ್ಲಿ ವಿಧಾನಸಭೆಗೂ ಸಹ ಆಯ್ಕೆ ಆಗಿದ್ದಂಥವ್ರು. ಒಂದು ಏನು ವಿಶೇಷ ಅಂತಂದರೆ, ನೆಹರು ಅವರ ಕ್ಯಾಬಿನೆಟ್ನಲ್ಲಿ, ಇಂದಿರಾ ಗಾಂಧಿ ಕ್ಯಾಬಿನೆಟ್ನಲ್ಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕ್ಯಾಬಿನೆಟ್ನಲ್ಲಿ, ಕೊನೆಗೆ ಮೊರಾರ್ಜಿ ದೇಸಾಯಿ ಅವರ ಕ್ಯಾಬಿನೆಟ್ನಲ್ಲಿಯೂ ಸಹ ನಿರಂತರವಾಗಿ ಮಂತ್ರಿಯಾಗಿದ್ದಂಥವ್ರು. ಇವರಿಗೆ ಪ್ರಧಾನಿ ಪಟ್ಟ ಬಹಳ ಹತ್ತಿರಕ್ಕೆ ಬಂದಿತ್ತು. ಬಹುಶಃ ಅಂತಿಮ ಬಗ್ಗೆ 80 ದಶಕದಲ್ಲಿ ಕಾಣ್ತದೆ. 80 ದಶಕದಲ್ಲಿ ಏನು ಜಗಜೀವನರಾಮ್ ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದಿತ್ತು. ಅಂಥ ಸಂದರ್ಭದಲ್ಲಿ ಕೈ ತಪ್ಪೋಯಿತು. ಅಷ್ಟು ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು. ಅವ್ರದ್ದೊಂದು ಏನು ಅಂತಂದರೆ, ಅವರ ಮುಖ್ಯಮಂತ್ರಿಯವರು ನಾವು ಚಲಾವಣೆಗಿರಬೇಕು, ಕ್ರಿಯಾಶೀಲರಾಗಿರಬೇಕು, ಕ್ರಿಯಾಶೀಲರಾಗಿದ್ದರೆ ಮಾತ್ರ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಅವರ ಪುತ್ರಿ ವೀರಾ ಕುಮಾರ್ ಅವರು ಸಹ ಲೋಕಸಭಾ ಸ್ಪೀಕರ್ ಆಗಿದ್ದಂಥವರು. ಬಹಳ ಯಶಸ್ವಿ ಸ್ಪೀಕರಲ್ಲಿ ಅವರು ಒಬ್ಬರು. ಮಗ ಒಬ್ಬರು ಸುರೇಶ್ ಅಂತಿದ್ದರು. ಅವರ ರಾಜಕೀಯವಾಗಿ ಅಷ್ಟೊಂದು ಗುರುತಿಸಿಕೊಳ್ಳಿ